ಇಂದು ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ವರ್ಷಗಳಿಂದ ಕಗ್ಗಂಟಾಗಿ ಉಳಿದಂಥ ಒಳ ಮೀಸಲಾತಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಇತ್ಯರ್ಥ ಮಾಡಲಾಗಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮಸ್ತೆ ಹಿರಿಯ ಸಚಿವ ಅಂತ ಆರ್ ಬಿ ತಿಮ್ಮಾಪುರ ಏನಂತ ಕೇಳೋಣ. ಸರ್, ಹಲವಾರು ದಶಕಗಳ ಹೋರಾಟವನ್ನು ಕೊನೆಗೂ ಅಂತಿಮವಾಗಿ ಇತ್ಯರ್ಥ ಮಾಡಿದ್ದೀರಾ. ಈ ಒಂದು ಹೋರಾಟದ ಫಲ ಯಶಸ್ವಿಯಾಗಿದೆ, ಆದರೆ ಇದನ್ನ ಜನ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಸರ್ಕಾರದ ನಿರ್ಧಾರವನ್ನು? ಇದು ಬಹಳ ದಿವಸಗಳ ಹೋರಾಟ. ಹಲವಾರು ಮುಖ್ಯಮಂತ್ರಿಗಳು, ಹಲವಾರು ಪಾರ್ಟಿಗಳು ಬಗೆಹರಿಸಲಾರದೆ ಗೊಂದಲದಲ್ಲಿಟ್ಟಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಸರ್ವ ಜನಾಂಗದವ್ರನ್ನ ಒಪ್ಪುವ ರೀತಿಯಲ್ಲಿ ಮಾಡಿ ಈ ಕ್ಯಾಬಿನೆಟ್ ಸರ್ವಾನುಮತದಿಂದ ಒಪ್ಪಿಗೆ ನೀಡಿದೆ. ಇದು ನಾವೆಲ್ಲರೂ ಇದನ್ನು ಭಾಳ ಖುಷಿಯಿಂದ ಒಪ್ಕೊಂಡಿದ್ವಿ. ಈಗಿರುವಂತಹ ಮೊದಲು ಇದ್ದಂಥ ಗೊಂದಲ ಒಂದು 5.5, 6.5, 1 ಅಂತಿತ್ತು. ಈಗ ಇರುವಂಥ ಏನು ರೇಷಿಯೋ ಯಾವ ಥರ ಅದನ್ನ ವರ್ಕೌಟ್ ಮಾಡಿದ್ರಿ ಸರ್? ಪ್ರಪೋರ್ಷನೇಟ್ ಕೊಡಬೇಕಾಗಿತ್ತು, ಎಲ್ಲನೂ ಪ್ರಪೋರ್ಷನೇಟಾಗಿ ಕೊಡಬೇಕಾಗಿತ್ತು. ಅದೇ ರೀತಿನ ಕೊಟ್ಟಿದ್ದಾರೆ. 5.3 ಬರೋದನ್ನು 5.25 ಮಾಡಿದ್ದಾರೆ. ಕಾರಣ ಇಷ್ಟೇ, ಇದು ರೋಸ್ಟರ್ ಬಿಂದುಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಸೆಟ್ ಮಾಡಿದ್ದಾರೆ. ಇದು ಜನರಲ್ SC ನೇಮಕಾತಿ ಸಂದರ್ಭದಲ್ಲಿ ಜನರಲ್ ಅಂತ ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡಿದ್ದಾರೆ, ಅಥವಾ ಏನು ಆ ನೇಮಕಾತಿ ಸಂದರ್ಭದಲ್ಲಿ ಜನರಲ್ ಅಂತ ಕ್ರಿಯೇಟ್ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ಉಂಟಾಗಲಿಲ್ಲ? ಅದೇನಾಗೋದಿಲ್ಲ. ಯಾಕಂದರೆ 1% 1-2 ಪೋಸ್ಟ್ ಇದ್ದಾಗ ಅವಾಗ ಜನರಲ್ ಆಲ್ ABC ಅವರು ಜನರಲ್ದಲ್ಲಿ ಪ್ರಮೋಷನ್ ತೆಗೆದುಕೊಳ್ಳಿಕ್ಕೆ ಅವಕಾಶ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋದಿಲ್ಲ, ಯಾರಿಗೂ ಸಮಸ್ಯೆ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಿರೋ ಹೋರಾಟವನ್ನು ಕೈ ಬಿಡಿ ಅಂತ ಕರೆ ಕೊಡ್ತೀರಾ ಅವ್ರಿಗೆ? ನಾನು ವಿನಂತಿ ಮಾಡ್ಕೋತೀನಿ, ಎಲ್ಲ ಪೋಸ್ಟ್ ತುಂಬಲಿಕ್ಕೆ ಏನು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಅವ್ರು ಏನು ಇವತ್ತು ಸ್ಟ್ರೈಕ್ ಮಾಡ್ತಾರೆ, ಕೈ ಬಿಟ್ಟು ಈ ಸರ್ಕಾರ ತೆಗೆದುಕೊಂಡ ಡಿಸಿಷನ್ ನಾನು ಸ್ವಾಗತ ಮಾಡ್ತೀನಿ, ಅವರು ಮಾಡಬೇಕಂತ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆ. ರಾಚಪ್ಪ ಸೂತ್ರ ಕ್ಯಾಮರಾ ಜೊತೆ ಯಶಸ್ವತೆ, ರಾಚಪ್ಪ ಸೂತ್ರ, ಜಿ ನ್ಯೂಸ್ಗಾಗಿ.